ಮಿತ್ರರೇ ನಮಸ್ಕಾರ. ನಾವಿವತ್ತು ಒಂದು ಹೊಸ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡೋಣ. ಅದೇನಂತ ಹೇಳಿದ್ರೆ, ನಿಮ್ಮ ಜಾತಕದಲ್ಲಿ ಒಂದು ಗ್ರಹ ಚೆನ್ನಾಗಿದೆಯೋ ಅಥವಾ ಇಲ್ವೋ ಅನ್ನುವಂಥದ್ನ ನೀವು ನಿಮ್ಮ ಜಾತಕನ ನೋಡ್ದಲೇನೆ ಕೇವಲ ನಿಮ್ಮ ಗುಣ ಸ್ವಭಾವದಿಂದಲೇ ಹೇಗೆ ತಿಳ್ಕೋಬಹುದು ಅಂತ ನೋಡೋಣ. ಈ ಒಂದು ಗ್ರಹ ಚೆನ್ನಾಗಿದೆಯೋ ಅಥವಾ ಇಲ್ವೋ ಅನ್ನುವಂಥದ್ದನ್ನ ಕೇವಲ ಕಾರಕತ್ವದ ಬೇಸ್ ಮೇಲೆ ಸ್ಟಡಿ ಮಾಡಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಮೊದಲನೇದಾಗಿ ನಾವು ಶನಿಯನ್ನ ತಗೊಳ್ಳೋಣ. ಮಿತ್ರರೇ, ಶನಿ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ? ಶನಿಯ ಕಾರಕ ಡೆಡಿಕೇಶನ್ ಮತ್ತು ಡಿಟರ್ಮಿನೇಷನ್ ಅನ್ನ ಶನಿ ರೆಪ್ರೆಸೆಂಟ್ ಮಾಡ್ತಾನೆ. ಕ್ಲಿಯರ್? ಯಾರಿಗೆ ಸಾಕಷ್ಟು ಡೆಡಿಕೇಶನ್ ಇರಲ್ವೋ, ಅಂದ್ರೆ ಒಂದು ಕೆಲಸನ ಸತತವಾಗಿ ಪ್ರಯತ್ನ ಮಾಡ್ತಾ ಹಾರ್ಡ್ ವರ್ಕ್ ಅನ್ನ ರೆಪ್ರೆಸೆಂಟ್ ಮಾಡೋನ್ ಶನಿ, ಈ ಕೆಪಾಸಿಟಿ ಇರೋದಿಲ್ವೋ, ಒಂದ್ 2-3 ದಿನ ಜೋಶ್ ಅಲ್ಲಿ ಮಾಡ್ಬಿಟ್ಟು ಆಮೇಲೆ ಬಿಟ್ಬಿಡ್ತಾರೋ ಅಂತವರಿಗೆ ಶನಿ ಜಾತಕದಲ್ಲಿ ವೀಕ್ ಇದ್ದಾನೆ ಅಂತ. ಇನ್ನ ಎರಡನೆಯದಾಗಿ, ಯಾರಿಗೆ ರೆಸಿಸ್ಟೆಂಟ್ ಇರೋದಿಲ್ವಾ, ಉದಾಹರಣೆಗೆ ಯಾವುದೇ ವಿಷಯಕ್ಕೆ ರೆಸಿಸ್ಟೆಂಟ್ ಕೊಡುವಂತವನು ಶನಿ ಆಗಿರ್ತಾನೆ. ಒಂದು ಅವಮಾನ ಆಯ್ತು, ಅಂತಹ ಸಂದರ್ಭದಲ್ಲಿ ತಡ್ಕೊಳಕ್ಕಾಗೋದಿಲ್ವಲ್ಲ, ಅಂತವ್ರಿಗೆ ಶನಿ ಜಾತಕದಲ್ಲಿ ವೀಕ್ ಇರ್ತಾನೆ. ಯಾರಿಗೆ ಶನಿ ಜಾತಕದಲ್ಲಿ ಬಲವಾಗಿರ್ತಾನೋ ಅವ್ರಿಗೆ ಎಂತದೇ ಅವಮಾನ ಆದ್ರೂ ಅಥವಾ ಜೀವನದಲ್ಲಿ ಕುಗ್ಗದೇ ಇರೋ ಹಾಗೆ ಮೇಲ್ ಬರುವಂತಹ ತಾಕತ್ತನ್ನ ಉಳಿಸ್ಕೊಂಡಿರ್ತಾರೋ ಅಂತವರಿಗೆ ಶನಿ ಜಾತಕದಲ್ಲಿ ಚೆನ್ನಾಗಿ ಪ್ಲೇಸ್ ಆಗಿರ್ತಾನೆ ಅಂತ ಅರ್ಥ. ಇನ್ನ ಮೂರನೇದಾಗಿ, ಶನಿ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಪೇಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಯಾರಿಗೆ ಪೇಷನ್ಸ್ ಅನ್ನುವಂಥದ್ದು ಇರೋದಿಲ್ವೋ ಅವರಿಗೆ ಶನಿ ಜಾತಕದಲ್ಲಿ ಪ್ರಾಬ್ಲಮ್ ಅಲ್ಲಿದ್ದಾನೆ ಅಂತ ಅರ್ಥ. ಇನ್ಫ್ಯಾಕ್ಟ್ ನೀವು ಶನಿ ಮೇಷದಲ್ಲಿ ಏನಕ್ಕೆ ನೀಚನಾಗ್ತಾನೆ? ಮೇಷ ಬಂದು ಕ್ವಿಕ್ ಸೈನ್, ಎನರ್ಜಿ ಸೈನ್ ಆಗಿದೆ. ಅಲ್ಲಿ ಸ್ಲೋ ಪ್ಲಾನೆಟ್ ಆದಂತಹ ಶನಿ ಬಂದ್ರೆ ಅಲ್ಲಿ ನೀಚ ಆಬ್ವಿಯಸ್ಲಿ ಹಾಗೆ ಆಗ್ತಾನೆ. ಆದ್ರಿಂದ ಯಾರಿಗೆ ಜೀವನದಲ್ಲಿ ಪೇಷನ್ಸ್ ಇರೋದಿಲ್ಲ ಅಂತವರಿಗೆ ಶನಿ ಜಾತಕದಲ್ಲಿ ವೀಕ್ ಇದ್ದಾನೆ ಅಂತ ಅರ್ಥ. ಮತ್ತು ಈ ಅಂಡರ್ ಪ್ರಿವಿಲೇಜ್ ಅಂತ ಇರ್ತಾರಲ್ಲ, ಅಂತ ಹೇಳಿದ್ರೆ ಸಮಾಜದಿಂದ ಕಡೆಗಣಿಸಲ್ಪಟ್ಟಿರ್ತಾರಲ್ಲ, ಇಂಥವ್ರಿಗೆ ನೀವು ಜನರಲ್ ಆಗಿ ಇವ್ರ ಕಡೆ ಒಳ್ಳೆ ಭಾವನೆ ಇತ್ತು ಅಂತ ಹೇಳಿದ್ರೆ ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾನೆ ಅಂತ ಅರ್ಥ. ಇನ್ ಕೇಸ್ ಏನಾದ್ರೂ ಅಂತವ್ರನ್ನ ಕಂಡ್ರೆ ಅಸಡ್ಡೆ, ಅವ್ರನ್ನ ಕೇರ್ ಮಾಡೋದೇ ಇಲ್ಲ, ಅಂತಹ ವ್ಯಕ್ತಿಗಳಿಗೆ ಜಾತಕದಲ್ಲಿ ಶನಿ ಅಷ್ಟು ಚೆನ್ನಾಗಿಲ್ಲ ಅಂತ ಅರ್ಥ. ಮತ್ತು ಶನಿ ಯಾರು ಚೆನ್ನಾಗಿ ರೆಸ್ಪಾನ್ಸಿಬಿಲಿಟಿ ತಗೋತಾರೋ ಅವರ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಅಂತ ಅರ್ಥ. ಯಾರು ರೆಸ್ಪಾನ್ಸಿಬಿಲಿಟಿಗಿಂತ ಹಿಂಜರಿತಾರೋ ರೆಸ್ಪಾನ್ಸಿಬಿಲಿಟಿ ನಾನು ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅಂತವರ ಜಾತಕದಲ್ಲಿ ಶನಿ ಅಷ್ಟು ಚೆನ್ನಾಗಿಲ್ಲ ಅಂತ ಅರ್ಥ. ಮತ್ತು ಶನಿ ಇನ್ನೊಂದು ಏನನ್ನ ತೋರಿಸ್ತಾನೆ ಅಂತ ಹೇಳಿದ್ರೆ ಒಂದು ಸ್ಟ್ರಕ್ಚರ್, ಒಂದು ಸಿಸ್ಟಮ್, ಒಂದು ಆರ್ಡರ್ ಅನ್ನ ತೋರಿಸ್ತಾನೆ. ಯಾರ ಜಾತಕದಲ್ಲಿ ಶನಿ ಚೆನ್ನಾಗಿರ್ತಾನೋ ಅಂತವ್ರಿಗೆ ಜೀವನದಲ್ಲಿ ಒಂದು ಸ್ಟ್ರಕ್ಚರ್ ಆಗಿರ್ಬೇಕು, ಒಂದು ಆರ್ಡರ್ ಅಲ್ಲಿ ಇರಬೇಕು, ಎಲ್ಲ ಕೆಲಸನೂ ಸಿಸ್ಟಮೆಟಿಕ್ ಆಗಿರ್ಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ ಇರ್ತದೋ ಅವರ ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾನೆ ಅಂತ ಅರ್ಥ. ಮತ್ತು ಜನರ ವರ್ಕಿಂಗ್ ಪ್ಲೇಸ್ಗಳು ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಬಹಳ ಲಾಂಗ್ ಹೊತ್ತು ಕೆಲಸ ಮಾಡಕ್ ಆಗೋದಿಲ್ಲ ಅಥವಾ ಕೆಲಸದಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು ಕೂಡ ಅಂತಹ ಸಮಯದಲ್ಲೂ ಶನಿ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತ ಅರ್ಥ. ಯಾಕೆ ಅಂತ ಹೇಳಿದ್ರೆ ಶನಿ ಕರ್ಮವನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಮಾಡುವ ಕೆಲಸವನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಯಾರ ಕೆಲಸ ತೀರಾ ಪ್ರಾಬ್ಲಮ್ ಆಗದಲೆ ಒಂದು ಮೂಮೆಂಟ್ ಅಲ್ಲಿ ಹೋಗ್ತಾ ಇರುತ್ತೋ ಅಂತವರಲ್ಲಿ ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾನೆ ಅಂತ ಅರ್ಥ. ಮಿತ್ರರೇ, ಇದಿಷ್ಟು ಶನಿಯ ಕಾರಕತ್ವಗಳಿಂದ ಶನಿ ಜಾತಕದಲ್ಲಿ ಚೆನ್ನಾಗಿದ್ದಾನೋ ಅಥವಾ ಇಲ್ವೋ ಅಂತ ನಾವು ತಿಳ್ಕೊಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.